ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸ್ಟಾರ್ ಆಂಕರ್ ಅನುಶ್ರೀ. ಕಿರುತೆರೆಯ ಮೂಲಕ ಮನೆ ಮನೆ ಮಾತಾಗಿರುವಂತಹ ಅನುಶ್ರೀ ರೋಷನ್ ಅವರ ಕೈ ಹಿಡಿದಿದ್ದಾರೆ. ಅದ್ದೂರಿಯಾಗಿ ಸಪ್ತಪದಿ ತುಳಿದಿದ್ದಾರೆ. ಕಗ್ಗಲೀಪುರ ಬಳಿ ಖಾಸಗಿ ರೆಸಾರ್ಟ್ನಲ್ಲಿ ಮದುವೆ ಸಂಭ್ರಮ ನಡೆದಿದೆ. ವಿವಾಹ ಮಹೋತ್ಸವಕ್ಕೆ ಸ್ಯಾಂಡಲ್ವುಡ್ ತಾರೆಯರು ಆಗಮಿಸಿದ್ದಾರೆ. ನವ ಜೋಡಿಗೆ ಶುಭ ಕೋರಿ ಹಾರೈಸಿದೆ ಕನ್ನಡ ಚಿತ್ರರಂಗ. ಕಿರುತೆರೆಯ ಮೂಲಕ ಮನೆ ಮಾತಾದಂತಹ ನಟಿ ನಿರೂಪಕಿ ಅನುಶ್ರೀ ಇವತ್ತು ಅವರ ವಿವಾಹ ಸಮಾರಂಭ ಅದ್ದೂರಿಯಾಗಿ ನೆರವೇರಿದೆ. ಕಗ್ಗಲೀಪುರದಲ್ಲಿರುವಂತಹ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ಹಲವು ಗಣ್ಯರು ಆಗಮಿಸಿ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರು
ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆಯಾಗಿ ಆಗಮಿಸಿ ಅನುಶ್ರೀ ಅವರಿಗೆ ಹರಸಿದ್ದಾರೆ. ಹಲವು ಗಣ್ಯರು ಆಗಮಿಸಿದ್ದಾರೆ. ನಟಿ ತಾರಾ ಇರಬಹುದು, ಡಾಲಿ ಧನಂಜಯ್ ಇರಬಹುದು, ನಟಿ ಪ್ರೇಮಾ ಅವರು ಇರಬಹುದು, ಹಲವು ಹಿರಿಯ ನಟಿಯರು, ನಟಿಯರು, ಸ್ಯಾಂಡಲ್ವುಡ್ನ ಸ್ನೇಹಿತರು ಆಗಮಿಸಿ ನವ ಜೋಡಿಗೆ ಶುಭ ಹಾರೈಸುವಂತಹ ಕೆಲಸವನ್ನ ಮಾಡಿದ್ದಾರೆ. ರೋಷನ್ ಅನುಶ್ರೀ ಅವರ ರೀತಿಯೇ ಅವರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಂತೆ. ಈ ಮದುವೆಯ ಮತ್ತೊಂದು ವಿಶೇಷ ಅಂದ್ರೆ ಮದುವೆ ಹಾಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋನ ಇಡಲಾಗಿದೆ. ಆ ಫೋಟೋ ಐ ಥಿಂಕ್ ನಮ್ಮ ಬಳಿ ಇದೆ, ಅದನ್ನು ಪ್ಲೇ ಅಪ್ ಮಾಡಬಹುದು ಅಂತ ಅನ್ಸುತ್ತೆ. ಮದುವೆ ಹಾಲ್ನಲ್ಲೇ ಅಪ್ಪು ಫೋಟೋನ ಇಟ್ಟಿದ್ದಾರೆ. ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ ಅವರ ಎಂಥ ದೊಡ್ಡ ಅಭಿಮಾನಿ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ, ಎಲ್ರಿಗೂ ಕೂಡ ಗೊತ್ತು. ಆಕೆ ಪುನೀತ್ ರಾಜ್ಕುಮಾರ್ ಅವರನ್ನ ಎಷ್ಟು ಆರಾಧನೆ ಮಾಡ್ತಾರೆ ಅಂತ ಹೇಳಿ ಆ ಫೋಟೋ ನೋಡ್ತಾ ಇದ್ದೀರಿ. ಅವರ ರೀತಿ ರೋಷನ್ ಅವರು ಕೂಡ ಅಪ್ಪು ಅಭಿಮಾನಿಯಂತೆ. 2 ವರ್ಷದಿಂದ ಅನುಶ್ರೀಗೆ ರೋಷನ್ ಅವರು ಪರಿಚಯ. ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಇವರಿಬ್ರು ಭೇಟಿಯಾಗಿದ್ದು ಅನ್ನೋದು ವಿಶೇಷ. ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಹಾಗೆ ರೋಷನ್ ಪರಸ್ಪರ ಭೇಟಿಯಾಗ್ತಾರೆ. ಅಲ್ಲಿಂದ ಪರಿಚಯ, ಆ ಪರಿಚಯ ಪ್ರೀತಿಗೆ ತಿರುಗಿ ಒಂದಿಷ್ಟು ದಿನಗಳ ಕಾಲ ಡೇಟಿಂಗ್ ಮಾಡಿದ್ದಂತಹ ಜೋಡಿ ಇವತ್ತು ಅಧಿಕೃತವಾಗಿ ಸಪ್ತಪದಿಯನ್ನ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದೆ. ರೋಷನ್ ಮೂಲತಃ ಮಂಗಳೂರಿನವರು, ಅವರು ಬೆಳೆದಿದ್ದೆಲ್ಲ ಕೊಡಗಿನಲ್ಲಿ, ಮೂಲತಃ ಕೊಂಕಣಿ ಫ್ಯಾಮಿಲಿ ಅನ್ನುವಂಥ ಮಾಹಿತಿ ಇದೆ. ತರುಣ್ ಸೇರಿದಂತೆ ಹಲವರಿಗೆ ರೋಷನ್ ಒಳ್ಳೆ ಅಡುಗೆ ಮಾಡ್ತಾರಂತೆ. ಇದು ಅವ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ರೋಷನ್ ಒಳ್ಳೆಯ ಅಡುಗೆ ಮಾಡ್ತಾರಂತೆ. ತರುಣ್, ಸುಧೀರ್ ಸೇರಿದಂತೆ ಹಲವರಿಗೆ ರೋಷನ್ ಅವ್ರು ಮಾಡುವಂತಹ ಬಿರಿಯಾನಿ ಬಹಳ ಫೇವ್ರೆಟ್ ಅಂತೆ. ಇವತ್ತು ಹಲವು ನಟಿಯರು ಆಗಮಿಸಿದ್ದಾರೆ, ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಬಹುಶಃ ಯಾರ ಮದುವೆ ವಿಚಾರನೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿರ್ಲಿಕ್ಕಿಲ್ಲ. ಅನುಶ್ರೀ ಅವರ ಮದುವೆ ವಿಚಾರ ಪ್ರತಿ ವರ್ಷ ಒಂದು ಸಲ ದೊಡ್ಡ ಮಟ್ಟದಲ್ಲಿ ಸದ್ದಾಗೋದು. ಅನುಶ್ರೀ ಅವರ ಮದುವೆಯಂತೆ ಅಂತ ಆ ಪ್ರಶ್ನೆ ಕೇಳಿ ಕೇಳಿ ಅವರಿಗೆ ಸಾಕಾಗಿ ಹೋಗಿತ್ತು. ಯಾವಾಗ ಮದುವೆ, ಎಲ್ಲಿ ಹೋದ್ವು ಅದೇ ಪ್ರಶ್ನೆ ಕೇಳೋರು. ಈಗ ಆ ಎಲ್ಲ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ನಟಿ ಅನುಶ್ರೀ. ತಮ್ಮ ಹೃದಯವನ್ನ ಗೆದ್ದಂತಹ ಹುಡುಗ ರೋಷನ್ ಅವರ ಜೊತೆ ಸಪ್ತಪದಿಯನ್ನ ತುಳಿದಿದ್ದಾರೆ. ಸ್ಯಾಂಡಲ್ವುಡ್ನ ಹಲವು ಗಣ್ಯರು, ಜೊತೆಗೆ ಅವರ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಆಗಮಿಸಿ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ನನಗೆ ಹೇಳ್ತಾ ಇದ್ದ ಅನುಶ್ರೀ ಹಣ ಒಂದು ಗಂಡು ಹುಡುಕ್ಬೇಕು ಅಂತ, ನಾನೇ ಹುಡುಕ್ತೀನಿ ಮನೆಗೆ ಅಂತ ಅವಾಗ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು ಅಂತ ಇವಾಗ ಹೇಳಿದ್ರು ಅಂತ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆಕ್ಚುಲಿ, ಯಾಕಂದ್ರೆ ಬಹಳ ಕಷ್ಟಪಟ್ಟು ಮೇಲ್ ಬಂದಿರೋ ಹುಡುಗಿ ಇವತ್ತು ಲೈಫ್ಲಿ ಸೆಟ್ಲ್ ಆಗ್ತಿದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಸೊ ನಿಮ್ಮ ಮನೆಗೂ ಅಷ್ಟೇ ನೆಂಟಿರುವಂತವ್ರು, ಅವರ ಜರ್ನಿ ನೆನಪಿಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ಜರ್ನಿ. ಅದು ನೀವು ಅಪ್ರಿಶಿಯೇಟ್ ಮಾಡಬೇಕು. ಈಗ ನೀವು ಈ ಮೀಡಿಯಲ್ಲಿ ಯು ವಿಲ್ ಬಿ ನೋಯಿಂಗ್ ಬೇಕಂದ್ರೆ, ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್, ಅವರು ಒಂಥರ ಟೈಪ್ ಆಫ್ ಆಂಕರ್. ಸೊ ನಿಮ್ಗೆ ಗೊತ್ತಿರಬೇಕು ಆಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾಗಿ ಬೆಳವಣಿಗೆ. ರೋಷನ್ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಮಾತಾಡಿದ್ರೆ, ಭೇಟಿ ಮಾಡಿದ್ರೆ? ಐ ಹ್ಯಾವ್ ಮೆಟ್ ಹಿಮ್, ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಎಲ್ಲ ಇದರಲ್ಲಿ ಇದ್ದಾರೆ, ಇಲ್ಲ ಟೈಮ್ ಏನಿಲ್ಲಪ್ಪ, ಚೆನ್ನಾಗಿದೆ, ನಗಾಗ್ತಾ ಇದೆ, ಸಂತೋಷವಾಗಿದೆ. ಜಗಳನೂ ಆಡಿ ಖುಷಿಯಾಗ್ಲಿದೆ. ಜಗಳ ಅಂದ್ರೆ ಲವ್ ಜಗಳ. ಹೌದು, ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದ್ವೆ ಅಂತ ಕೇಳ್ತಾ ಇದ್ರು. ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ನೋಡೋಕೆ ತುಂಬಾ ಖುಷಿ ಆಗುತ್ತೆ ಜೋಡಿನ. ಅಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಪರ್ಸನ್. ಸೊ ಎಲ್ಲೇ ಇದ್ರೂ ಮದುವೆಗೆ ಬರಲೇಬೇಕು ಅಂತ ಓಡ್ ಬಂದಿರೋದು. ಸೊ ಖುಷಿ ಆಯ್ತು. ಐ ವಿಲ್ ಕಂಗ್ರಾಚುಲೇಟ್ ಬೋತ್ ಆಫ್ ದೆಮ್. ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ. ತುಂಬಾ ಖುಷಿ ಆಯ್ತು ಬಂದು. ನೀವನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿಯಾಗಿದ್ದಾರೆ ಅಂದ್ರೆ ಯಾರ ಕಣ್ಣು ಬೀಳಲ್ಲಿ ದೃಷ್ಟಿ ನೋಡಿ ಖುಷಿಯಾಗಿದ್ದಾರೆ ಅಂದ್ರೆ ಗೊತ್ತಾಗತ್ತೆ. ಅಂದ್ರೆ ದೇ ಬೋತ್ ಆರ್ ಸೋ ಇನ್ ಲವ್ ಅಂತ ಗೊತ್ತಾಗತ್ತೆ. ಸೊ ಖುಷಿ ಆಗತ್ತೆ, ನೋಡಕ್ಕೆ ಖುಷಿ ಆಗತ್ತೆ. ಮದುವೆ ಅಂದಾಗ ಒಂದಿಷ್ಟು ಕನಸುಗಳಿರುತ್ತೆ, ಅವ್ರದೇ ಆಗಿರ್ತಕ್ಕಂಥ ಥಾಟ್ಸ್ ಇರುತ್ತೆ. ನಿಮ್ಗೆ ಯಾವ ತರ ಶೇರ್ ಮಾಡಿದ್ದು ಅಥವಾ ಅವರ
ಲವ್ ಬಗ್ಗೆ ಪರಿಚಯದ ಬಗ್ಗೆ ಯಾವ ತರ ಮಾತಾಡಿದ್ ನೆನಪಾಗುತ್ತಾ? ಹೌದು, ಅಂದ್ರೆ ಮೊದಲು ಐ ಥಿಂಕ್ ಅವರು ಪ್ರಾಬಬ್ಲಿ ಡೇಟ್ ಅದು ಗೊತ್ತಿಲ್ಲ ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅವಾಗ್ಲೇನೆ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನು ತುಂಬಾ ಖುಷಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.